ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪಿ ಯು ಸಿ ಎಕ್ಸಾಮ್ ಪ್ರಿಪರೇಷನ್ ಚಾನಲ್. ದ್ವಿತೀಯ ಕಿರು ಪರೀಕ್ಷೆ ಇತಿಹಾಸ 2025-26 ಅಂಕಗಳು 40. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಜಾಯ್ನ್ ಆಗಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಅರ್ಧ ಸ್ಕಿಪ್ ಮಾಡದೆ ನಿಮಗೆ ಅರ್ಥ ಆಗುವುದಿಲ್ಲ. ವಿಡಿಯೋವನ್ನು ಪ್ರಾರಂಭ ಮಾಡೋಣ. ರೋಮನ್ ಅಂಕಿ ಐ ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ. 1ನೇ ಕ್ವಶನ್, ಪ್ರಸಿದ್ಧವಾದ ಕುತುಬ್ ಮಿನಾರ್ ಕಟ್ಟಡ ಎಲ್ಲಿದೆ? ಕರೆಕ್ಟ್ ಆನ್ಸರ್ ಎ, ದೆಹಲಿಯಲ್ಲಿದೆ. 2ನೇ ಕ್ವಶನ್, ಅಕ್ಬರ್ನ ಕನಸಿನ ಕೂಸು ಬಿ, ಫತೇಪುರ ಸಿಕ್ರಿ. 3ನೇ ಕ್ವಶನ್, ಅಮುಕ್ತ ಮೌಲ್ಯ ಗ್ರಂಥ ರಚಿಸಿದವರು ಶ್ರೀಕೃಷ್ಣ ದೇವರಾಯ. ರೋಮನ್ ಅಂಕಿ 2 ಕೊಟ್ಟಿರುವ ಪದಗಳಲ್ಲಿ ಸರಿಯಾದದನ್ನು ಆರಿಸಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ. 4ನೇ ಕ್ವಶನ್, ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಡ್ಯಾಶ್. ಅದಕ್ಕೆ ಕರೆಕ್ಟ್ ಆನ್ಸರ್ ಹಂಪಿ. ಹಾಗೆ 5ನೇ ಕ್ವಶನ್, ರಾಮಚರಿತ ಮಾನಸ ಕೃತಿ ರಚಿಸಿದವರು ಡ್ಯಾಶ್. ಅದಕ್ಕೆ ಕರೆಕ್ಟ್ ಆನ್ಸರ್ ತುಳಸಿದಾಸ. 6ನೇ ಕ್ವಶನ್, ಬೆಂಗಳೂರು ನಗರದ ಸ್ಥಾಪಕ ಡ್ಯಾಶ್ 1ನೇ ಕೆಂಪೇಗೌಡ. ಹಾಗೆ ರೋಮನ್ ಅಂಕಿ 3 ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ಎ, ಶಹಜಾನ್. ಬಿ, ಶಿವಾಜಿ. ಸಿ, ಅಷ್ಟದಿಗ್ಗಜರು. ಡಿ, ಗ್ರಂಥ ಸಾಹೇಬ. ಎ, ಶಹಜಾನ್ಗೆ ಕರೆಕ್ಟ್ ಆನ್ಸರ್ ತಾಜ್ ಮಹಲ್. ಬಿ, ಶಿವಾಜಿಗೆ ಕರೆಕ್ಟ್ ಆನ್ಸರ್ ವಾಘ್ನಕ. ಸಿ, ಅಷ್ಟದಿಗ್ಗಜರಿಗೆ ಕರೆಕ್ಟ್ ಆನ್ಸರ್ ಕೃಷ್ಣ ದೇವರಾಯ. ಹಾಗೆ ಡಿ, ಗ್ರಂಥ ಸಾಹೇಬಗೆ ಕರೆಕ್ಟ್ ಆನ್ಸರ್ ಸಿಖ್ ಧರ್ಮ. ಭಾಗ ಬಿ. ರೋಮನ್ ಅಂಕಿ 4 ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. 8ನೇ ಕ್ವಶನ್, ಅಲ್ಲಾವುದ್ದೀನ್ ಖಿಲ್ಜಿಯ ಪ್ರಸಿದ್ಧ ದಂಡನಾಯಕ ಯಾರು? ಮಲ್ಲಿಕ್ ಕಾಫರ್. 9ನೇ ಕ್ವಶನ್, ದ್ವೈತ ಸಿದ್ಧಾಂತದ ಪ್ರತಿಪಾದಕರು ಯಾರಂದರೆ ಮಧ್ವಾಚಾರ್ಯರಾಗಿರುತ್ತಾರೆ. ಹಾಗೆ ಶಂಕರಾಚಾರ್ಯರು, ಬಸವಣ್ಣನವರು, ಇವರು ಸಹ ಅದ್ವೈತ ಎಲ್ಲೋ ದ್ವೈತ, ಅದ್ವೈತ, ಅಶಿಷ್ಟದ್ವೈತ ಇವು ಮೂರನ್ನು ನೋಡ್ಕೋಬೇಕು. ಫಿಕ್ಸ್ ಒಂದು ಕ್ವಶನ್ ಬರುತ್ತದೆ. ಹಾಗೆ 9ನೇ ಕ್ವಶನ್, ಶಿವಪ್ಪ ನಾಯಕನ ಶಿಸ್ತು ಎಂದರೇನು? ಭಾರತದಲ್ಲಿ ಪೋರ್ಚುಗೀಸರ ರಾಜಧಾನಿ ಯಾವುದು? ಶಿವಪ್ಪ ನಾಯಕನ ಶಿಸ್ತು ಎಂದರೆ ಕಂದಾಯ ವಸೂಲಿ. ಹಾಗೆ ಭಾರತದಲ್ಲಿ ಪೋರ್ಚುಗೀಸರ ರಾಜಧಾನಿ ಯಾವುದೆಂದರೆ ಗೋವಾ. ಭಾಗ ಸಿ. ರೋಮನ್ ಅಂಕಿ 5 ಈ ಕೆಳಗಿನ ಪ್ರಶ್ನೆಗಳಿಗೆ 2 ಮತ್ತು 3 ವಾಕ್ಯದಲ್ಲಿ ಉತ್ತರಿಸಿರಿ. 12ನೇ ಕ್ವಶನ್, ಶಿವಾಜಿ ಮೇಲೆ ಪ್ರಭಾವ ಬೀರಿದ ವ್ಯಕ್ತಿಗಳು ಯಾರು? ಹಾಗೆ 13ನೇ ಕ್ವಶನ್, ವಿಜಯನಗರವನ್ನು ಆಳ್ವಿಕೆ ಮಾಡಿದ ರಾಜಮನೆತನಗಳು ಯಾವುವು? 14ನೇ ಕ್ವಶನ್, ಶಂಕರಾಚಾರ್ಯರು ಸ್ಥಾಪಿಸಿದ ಮಠಗಳು ಯಾವುವು? 15ನೇ ಕ್ವಶನ್, ಬೀದರ್ನ ಮದರಸ ಯಾರು ಮತ್ತು ಯಾವಾಗ ನಿರ್ಮಿಸಿದರು? 16ನೇ ಕ್ವಶನ್, ಭಾರತದಲ್ಲಿ ಪೋರ್ಚುಗೀಸರ ವ್ಯಾಪಾರ ಕೇಂದ್ರಗಳು ಯಾವುವು? 12, 13, 14, 15, 16. ರೋಮನ್ ಅಂಕಿ 5ರಲ್ಲಿ ಬರುವ 5 ಕ್ವಶನ್ಗಳಿಗೆ ಆನ್ಸರ್ಗಳನ್ನು ನೋಡೋಣ. 12ನೇ ಕ್ವಶನ್ ಕರೆಕ್ಟ್ ಆನ್ಸರ್ ತಾಯಿ ಜೀಜಾಬಾಯಿ ಮತ್ತು ಗುರು ಸಮರ್ಥ ರಾಮದಾಸ್. ಯಾವಾದರೂ ಬರೆಯಬಹುದು, ಅದಕ್ಕೆ ಕರೆಕ್ಟ್ ಆನ್ಸರ್ ಇದೆಯೋ ಮಾತ್ರ. ವಿಜಯನಗರವನ್ನು ಆಳ್ವಿಕೆ ಮಾಡಿದ ರಾಜಮನೆತನಗಳು ಯಾವ್ಯಾವೆಂದರೆ ಸಂಗಮ, ಸಾಳುವ, ತುಬಾ ಮತ್ತು ಅರಬಿಡು. 4ರಲ್ಲಿ 2 ಯಾವುದಾದ್ರು ಬರೆಯಬಹುದು. ಹಾಗೆಯೇ ಶಂಕರಾಚಾರ್ಯರು ಸ್ಥಾಪಿಸಿದ ಮಠಗಳು ಯಾವೆಂದರೆ ಶೃಂಗೇರಿ, ಪುರಿ, ದ್ವಾರಕ ಮತ್ತು ಬದರಿ. 15ನೇ ಕ್ವಶನ್ ಕರೆಕ್ಟ್ ಆನ್ಸರ್ ಮೊಹಮ್ಮದ್ ಗವಾನ್ 1472ರಲ್ಲಿ ನಿರ್ಮಿಸಿದನು ಬೀದರ್ನ ಮದರಸ. ಹಾಗೆ 16ನೇ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಅಂದರೆ ಗೋವಾ, ದಮನ್, ದಿಯು ಮತ್ತು ಕೊಂಕನ್ ಆಗಿರುತ್ತದೆ. ಹಾಗೆ 5 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಭಾಗ ಡಿ. ರೋಮನ್ ಅಂಕಿ 6 ಈ ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ 15ರಿಂದ 20 ವಾಕ್ಯದಲ್ಲಿ ಉತ್ತರಿಸಿರಿ. 17ನೇ ಕ್ವಶನ್, ತಾಳಿಕೋಟಿ ಕದನದ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿರಿ. 18ನೇ ಕ್ವಶನ್, ಮೊಹಮ್ಮದ್ ಗವಾನ್ನ ಜೀವನ ಸಾಧನೆಗಳನ್ನು ವಿವರಿಸಿರಿ. 17, 18ಗೆ ಆನ್ಸರ್ಗಳನ್ನು ನೋಡೋಣ. 17ನೇ ಕ್ವಶನ್ಗೆ ಆನ್ಸರ್ ತಾಳಿಕೋಟಿ ಕದನದ ಕಾರಣಗಳು ಮತ್ತು ಪರಿಣಾಮಗಳು. ತಾಳಿಕೋಟಿ ಕದನ ಕ್ರಿಸ್ತಶಕ 1565 ದಕ್ಷಿಣ ಭಾರತ ಇತಿಹಾಸದಲ್ಲಿ ಒಂದು ಪ್ರಮುಖ ಘಟನೆಯಾಗಿದೆ. ಕಾರಣಗಳು: ವಿಜಯನಗರ ಸಾಮ್ರಾಜ್ಯದ ಸಂಪತ್ತು ಮತ್ತು ವೈಭವ ದಕ್ಕನ್ ಸುಲ್ತಾನರ ಕಣ್ಣು ಕುಕ್ಕಿತು. ವಿಜಯನಗರದ ಅರಸರು, ವಿಶೇಷವಾಗಿ ಅಳಿಯ ರಾಮರಾಯನ ಸುಲ್ತಾನರ ಆಂತರಿಕ ಕಲಹಗಳಲ್ಲಿ ಹಸ್ತಕ್ಷೇಪ ಮಾಡುತ್ತಿದ್ದುದನ್ನು ಇದನ್ನು ಸುಲ್ತಾನರಲ್ಲಿ ಅಸಮಾಧಾನ ಮೂಡಿಸಿತು. ಸುಲ್ತಾನರು ತಮ್ಮ ನಡುವಿನ ಭಿನ್ನಾಭಿಪ್ರಾಯಗಳನ್ನು ಮರೆತು ವಿಜಯನಗರದ ವಿರುದ್ಧ ಒಂದಾದರು. ರಾಮರಾಯನ ಅಹಂಕಾರ ಮತ್ತು ಮುಸ್ಲಿಂ ಸುಲ್ತಾನರ ಬಗ್ಗೆ ಆತನಾಗಿದ್ದ ತಿರಸ್ಕಾರದ ಮನೋಭಾವವು ಒಂದು ಕಾರಣವಾಯಿತು. ಪರಿಣಾಮಗಳು: ವಿಜಯನಗರ ಸಾಮ್ರಾಜ್ಯವು ಹೀನಾಯವಾಗಿ ಸೋಲನುಭವಿಸಿತು ಮತ್ತು ಸಾಮ್ರಾಜ್ಯದ ವೈಭವ ಕೊನೆಗೊಂಡಿತು. ರಾಜಧಾನಿ ವಿಜಯನಗರವು ಸಂಪೂರ್ಣವಾಗಿ ನಾಶವಾಯಿತು ಮತ್ತು ಲೂಟಿಗೊಳಗಾಯಿತು. ದಕ್ಷಿಣ ಭಾರತದಲ್ಲಿ ಹಿಂದೂ ಸಾಮ್ರಾಜ್ಯದ ಪ್ರಾಬಲ್ಯ ಕೊನೆಗೊಂಡು ದಕ್ಕನ್ ಸುಲ್ತಾನರ ಪ್ರಾಬಲ್ಯ ಹೆಚ್ಚಾಯಿತು. ವಿಜಯನಗರದ ಆಡಳಿತಗಾರರು ಪೇನುಕೊಂಡೆಗೆ ತಮ್ಮ ರಾಜಧಾನಿಯನ್ನು ಸ್ಥಳಾಂತರಿಸಬೇಕಾಯಿತು, ಆದರೆ ಹಿಂದಿನ ವೈಭವ ಮರಳಿ ಬರಲಿಲ್ಲ. 18ನೇ ಕ್ವಶನ್ ಮತ್ತು ಆನ್ಸರ್ ನೋಡೋಣ. ಮೊಹಮ್ಮದ್ ಗವಾನ್ನ ಜೀವನ ಸಾಧನೆಗಳನ್ನು ವಿವರಿಸಿ. ಮೊಹಮ್ಮದ್ ಗವಾನ್ ಮತ್ತು ಸಾಧನೆಗಳು: ಮೊಹಮ್ಮದ್ ಗವಾನ್ ಬಹುಮನಿ ಸಾಮ್ರಾಜ್ಯದ ಪ್ರಧಾನಮಂತ್ರಿಯಾಗಿದ್ದು ಮತ್ತು ಆಡಳಿತದಲ್ಲಿ ಮಹತ್ತರವಾದ ಸುಧಾರಣೆಯನ್ನು ತಂದನು. ಆಡಳಿತಾತ್ಮಕ ಸುಧಾರಣೆ: ಸಮಾಜವನ್ನು 8 ಪ್ರಾಂತ್ಯಗಳಿಗೆ ತರಾಫ್ ವಿಂಗಡಿಸಿ ಪ್ರತಿಯೊಂದಕ್ಕೂ ಒಬ್ಬ ತರಾಫ್ದಾರನನ್ನು ನೇಮಿಸಿದರು. ತರಾಫ್ ಅಂದರೆ ಮುಖ್ಯಮಂತ್ರಿ. ಕೇಂದ್ರೀಯ ಆಡಳಿತವನ್ನು ಬಲಪಡಿಸಿದನು ಮತ್ತು ರಾಜ್ಯದ ಅಧಿಕಾರವನ್ನು ಹೆಚ್ಚಿಸಿದನು. ಹಾಗೆ ಭೂಕಂದಾಯ ವ್ಯವಸ್ಥೆಯಲ್ಲಿ ಸುಧಾರಣೆಗಳನ್ನು ತಂದು ವೈಜ್ಞಾನಿಕವಾಗಿ ಭೂಮಿಯನ್ನು ಅಳತೆ ಮಾಡಿದನು. ಸೈನಿಕ ಸುಧಾರಣೆಗಳು: ಸೈನ್ಯವನ್ನು ಪುನರ್ರಚಿಸಿದನು ಮತ್ತು ಸೈನಿಕರಿಗೆ ಕಟ್ಟುನಿಟ್ಟಾದ ಶಿಸ್ತನ್ನು ಜಾರಿಗೆ ತಂದನು. ದಂಡಾಧಿಕಾರಿಗೆ ನಿಶ್ಚಿತ ಸಂಖ್ಯೆಯ ಸೈನಿಕರನ್ನು ಇಟ್ಟುಕೊಳ್ಳಲು ಸೂಚಿಸಿದನು. ಸೈನಿಕರಿಗೆ ನಗದು ರೂಪದಲ್ಲಿ ವೇತನ ನೀಡುವ ಪದ್ಧತಿಯನ್ನು ಜಾರಿಗೆ ತಂದನು. ಹಾಗೆಯೇ
ಶಿಕ್ಷಣ ಮತ್ತು ಸಾಹಿತ್ಯ ಕೊಡುಗೆಗಳು. ಬೀದರ್ನಲ್ಲಿ ಪ್ರಸಿದ್ಧ ಮದ್ರಸಾ ಕಾಲೇಜು ನಿರ್ಮಿಸಿದನು. ಇದು ಉನ್ನತ ಶಿಕ್ಷಣದ ಕೇಂದ್ರವಾಯಿತು. ರೋಮನ್ ಅಂಕಿಗಳು. ಭಾಗ ಇ. ಈ ಕೆಳಗಿನ ಯಾವುದಾದರೂ ಒಂದು ಪ್ರಶ್ನೆಗೆ 30ರಿಂದ 40 ವಾಕ್ಯದಲ್ಲಿ ಉತ್ತರಿಸಿರಿ. 19ನೇ ಕ್ವಶನ್. ಮುಹಮ್ಮದ್ ಬಿನ್ ತುಘ್ಲಕ್ನ ಆಡಳಿತಾತ್ಮಕ ಪ್ರಯೋಗಗಳನ್ನು ವಿವರಿಸಿರಿ. 20ನೇ ಕ್ವಶನ್. ವಿಜಯನಗರ ಸಾಮ್ರಾಜ್ಯದ ಸಾಂಸ್ಕೃತಿಕ ಕೊಡುಗೆಗಳನ್ನು ವಿವರಿಸಿರಿ. 19ನೇ ಕ್ವಶನ್ ಮತ್ತು 20ನೇ ಕ್ವಶನ್ಗೆ ಆನ್ಸರ್ ನೋಡೋಣ. ಹಾಗೆ 5 ಅಂಕ ಮತ್ತು 10 ಅಂಕ ಆನ್ಸರ್ಗಳು ಮತ್ತು ಕ್ವಶನ್ಗಳು ಟೆಲಿಗ್ರಾಮ್ ಚಾನಲ್ನಲ್ಲಿ ಕೊಟ್ಟಿರ್ತಾರೆ, ನೋಡ್ಕೊಳ್ಳಿ. ಮುಹಮ್ಮದ್ ಬಿನ್ ತುಘ್ಲಕ್ ದೆಹಲಿ ಸುಲ್ತಾನರ ಕಾಲದಲ್ಲಿ ವಿದ್ಯುನ್ಮಾನ ಸುಲ್ತಾನರಲ್ಲಿ ಒಬ್ಬನಾಗಿದ್ದು ಆಡಳಿತದಲ್ಲಿ ಹಲವಾರು ಪ್ರಯೋಗಗಳನ್ನು ಮಾಡಿದನು. ಇವುಗಳಲ್ಲಿ ಕೆಲವು ಯಶಸ್ವಿಯಾದರೆ ಬಹುತೇಕ ವಿಫಲವಾದವು. ಪ್ರಯೋಗಗಳ ವಿವರಣೆ. ದೋಅಬ್ ಪ್ರದೇಶದಲ್ಲಿ ಕಂದಾಯ ಹೆಚ್ಚಳ, ಹಾಗೆ ರಾಜಧಾನಿ ವರ್ಗಾವಣೆ, ಹಾಗೆ ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ಸಂಗೀತ ಮತ್ತು ನೃತ್ಯ ಕಲೆಗಳ ಅಭಿವೃದ್ಧಿ ಹೊಂದಿದವು. ಅನೇಕ ದೇವಾಲಯಗಳಲ್ಲಿ ಸಂಗೀತದ ಕಂಬಗಳನ್ನು ಕೆತ್ತಲಾಗಿದೆ. ಹಾಗೆ 20ನೇ ಕ್ವಶನ್ಗೆ ಆನ್ಸರ್ ಸಹ ನೋಡೋಣ. 20ನೇ ಕ್ವಶನ್ಗೆ ಆನ್ಸರ್ ಇದೆ ನೋಡಿ. ವಿಜಯನಗರ ಸಾಮ್ರಾಜ್ಯ ಸಾಂಸ್ಕೃತಿಕ ಕೊಡುಗೆಗಳು ಸ್ಟೆಪ್ 1. ಹಾಗೆ ಕೊಡುಗೆಗಳ ವಿವರಣೆ. ವಾಸ್ತುಶಿಲ್ಪ. ವಿಜಯನಗರ ಶೈಲಿಯ ದ್ರಾವಿಡ ಶೈಲಿಯ ಉಚ್ಛ್ರಾಯ ಸ್ಥಿತಿಯನ್ನು ತೋರಿಸುತ್ತದೆ. ಹಾಗೆ ಸಾಹಿತ್ಯ. ಕನ್ನಡ, ತೆಲುಗು, ಸಂಸ್ಕೃತ ಮತ್ತು ತಮಿಳು ಭಾಷೆಗಳಲ್ಲಿ ಸಾಹಿತ್ಯವು ಪ್ರೋತ್ಸಾಹಿಸಲ್ಪಟ್ಟಿತು. ಸಾಂಕೇತಿಕ ನಾಣ್ಯ ಪದ್ಧತಿ. ಬೆಳ್ಳಿ ನಾಣ್ಯಗಳ ಕೊರತೆಯನ್ನು ನೀಗಿಸಲು ಗ್ರಾಮ ಮತ್ತು ಹಿತ್ತಾಳೆಯ ಸಾಂಕೇತಿಕ ನಾಣ್ಯಗಳ ಚಲಾವಣೆಗೆ ತಂದನು. ಖುರಾಸಾನ್ ಮತ್ತು ಕರ್ಲಿಚ್ ದಂಡಯಾತ್ರೆಗಳು. ಈ ಸೇನಾ ಕಾರ್ಯಾಚರಣೆಗಳು ವಿಫಲವಾದವು ಮತ್ತು ರಾಜ್ಯದ ಬೊಕ್ಕಸಕ್ಕೆ ಅಪಾರ ನಷ್ಟವನ್ನು ಮಾಡಿದವು. ರೋಮನ್ ಅಂಕಿ 8. ಈ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ. ಈಸ್ಟ್ ಇಂಡಿಯಾ ಕಂಪನಿ 1600. 1ನೇ ತಾರೀಖನ್ನು 1192. ವಿಜಯನಗರದ ಸ್ಥಾಪನೆ 1132. ಮೊದಲನೇದಾಗಿ ಯಾವ್ದು ಬರುತ್ತೆ 1192. ಅದಾದ ನಂತರ 1366. ಅದಾದ ನಂತರ 1600. ಹಾಗಾಗಿ ಎರಡನೇ ತರೈನ ಯುದ್ಧ 1, ವಿಜಯನಗರ ಸ್ಥಾಪನೆ 2, ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ 3. ಎಲ್ಲಾದರೂ ತಪ್ಪಿದ್ದಲ್ಲಿ ಕ್ಷಮಿಸಿ. ಧನ್ಯವಾದಗಳು.